ओम रुद्रवीर्य समुद्भवाय नमः। ओम इंद्रजित प्रहित मोघ ब्रह्मास्त्र विनिवारकाय नमः। ओम पार्थध्वजाग्र संवासिने नमः। ओम शरपंजर भेदकाय नमः। ओम दशबाहुवे नमः। ओम लोकपूज्याय नमः। ओम जाम्बवप्रीतिवर्धनाय नमः। ओम जाम्बवप्रीतिवर्धनाय नमः। ओम श्री सीता समेत श्री रामपादा सेवादुरंधराय नमः। श्री आंजनेय स्वामी देवताभ्यो नमः। आंजनेय अष्टोत्तर पूजां समर्पयामि। धूपदीपानन्तरम् आचमनीयं समर्पयामि। आचमनीयानन्तरं परिमलपत्रपुष्पाणि समर्पयामि। विश्वामित्र ऋषिः सविता देवता ಇದಕ್ಕೆ ಅಡಿಷನಲ್ ಆಗಿ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಹೆಬ್ಬಳಲು ಗ್ರಾಮದಲ್ಲಿ ನಡೆಯುತ್ತಿರುವ ಪವಮಾನ ಹೋಮ ಮತ್ತು ಆಂಜನೇಯನಿಗೆ ರುದ್ರಾಭಿಷೇಕ ಪೂರ್ಣಾಹುತಿ ಈಗ ನಡೀತಿದೆ. ಪೂರ್ಣಾಹುತಿ ಸಾವಧಾನ ಸಾವಧಾನ ಸಾವಧಾನ.
तस्य परस्य महेश्वरः पूर्णाहुति होमानहोमद पूर्णाहुति अपला पुष्पायाश्च पुष्पिणीः बृहस्पतिप्रसूतास्तानो चन्तुम्मसः पूर्णाಹುತಿ ನಡೀತಾ ಇದೆ ನೋಡಿ. ಎಣಿತಟ್ಟೆ ಜೋಪಾನ ಎಣಿತಟ್ಟೆ ಜೋಪಾನ ಈ ಕಡೆ ತಿರುಗಿಸಿ ಎಣಿತಟ್ಟೆ ಪಕ್ಕ ತಿರುಗಿಸಿ ಅಲ್ಲೇ ಸಂತೋಷ ಅಲ್ಲೇ ಸರಿ ಸರಿ ಆ ಕಡೆನೇ ಸರಿ ಓಂ ಸಮುದ್ರಾ रचना भवति संवत्सरः संवत्सरमेवावरुन्धे मौञ्जी भवति पूर्वै मौञ्जाः ऊर्ध्वमेवावरुन्धे चित्रानक्षत्रं भवति चित्रं एतखिर्म यदश्वमेधा समृद्ध्यै हविगुंसिभवन्ति एतावन्तो वै देवानां नमः स्वन्ते राज्याय देवसूराघा भवति उत्तिरन्ति भगस्य लीसन्ते मूटे कृत्वा सजन्ति वसनं करोति तादृगेव तत् ಈ ದಿನ ಪುರುಷೋತ್ತಮ ಮಾಸದ ನೈಶಕ್ಯಕ್ಕಾಗಿ ಅದು ಎಲ್ಲ ಸರ್ವರಿಗೂ ಉಪಕಾರ ಮಾಡಲಿ ಅನ್ನೋ ಹೋಮವನ್ನು ಆಂಜನೇಯ ಸನ್ನಿಧಿಯಲ್ಲಿ ಏರ್ಪಡಿಸಲಾಗಿದೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ನಾವು ವೈಶಾಖ ಮಾಸದ ಗೌಡ ತ್ರಯೋದಶಿ ಹನುಮ ಜಯಂತಿನಲ್ಲಿ
ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಅದೇ 90ನೇ ಇಸ್ವಿಯಲ್ಲಿ ಇದು ಪ್ರತಿಷ್ಠೆ ಆದಾಗ ಆಗಾಗಲಿಂದಲೂ ಕೂಡ ವಾರ್ಷಿಕೋತ್ಸವದ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕಾರ್ಯಾಚರಣದಿಂದ ತಿಂಗಳು ಇದು ಬಂದ್ಬಿಡ್ತು. ಯೋಗಾಯೋಗ ಇದು ಅಧಿಕ ಮಾಸದಾದ್ರಿಂದ ಇನ್ನೂ ಒಳ್ಳೆಯದಾಯಿತು ಅಂತ ಆ ಪರಮಾತ್ಮನ ಇಚ್ಛೆ ನೆರವೇರಿತು ಅಂತ ನಾನು ಅಂದ್ಕೊಳ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಹೆಬ್ಬನ ದೊಡ್ಡಮನೆ ಸತ್ಯನಾರಾಯಣ ರಾವ್ ಮತ್ತು ಕುಟುಂಬ ಮತ್ತು ಶ್ರೀ ಆದಿಶೇಷ್ ಡಾಕ್ಟರ್ ಆದಿಶೇಷ್ ಮತ್ತು ಅವರ ಕುಟುಂಬ ಇದು ಏರ್ಪಾಡು ಮಾಡಿದ್ದಾರೆ. ಇದಕ್ಕೆ ಅವರಿಗೆ ದೇವರು ನಾನೇ ಹೇಳ್ಕೋಬಾರ್ದು, ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತ ನಾವು ತುಮಕೂರಿನಲ್ಲಿ ನಡೆಸಿರ್ತಕ್ಕಂಥ ಚಂದ್ರಶೇಖರಪುರದ ಜಯರಾಮ್ರವರಲ್ಲಿ ವೇದಬ್ರಹ್ಮಶ್ರೀ ಜಯರಾಮ್ರವರಲ್ಲಿ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಅವರ ಮಗ ಹರೀಶ್ ಜೊತೆಗೆ ಇನ್ನು 3 ಜನ ವೇದವಿಧಾನ ಕರ್ಕೊಂಡು ಬಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಸತಿ ಮಾರ್ಗಶೇಷ ಮಾಸದ ಸತಿ ಈ ಕಳೆದ ಜ್ಯೇಷ್ಠನಲ್ಲಿ ವೈಶಾಖ ಕೊನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಇದಕ್ಕೆ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಈ ನಡೆಸ್ಕೊಟ್ಟಿದ್ದಕ್ಕಾಗಿ ಎಲ್ಲರ ಪರವಾಗಿ ನಮ್ಮ ಸಂಸಾರದ ಪರವಾಗಿ ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಬೇರೆ ಇದರಿಗೆಲ್ಲರೂ ಕೂಡ ನಮ್ಮ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಬಹಳ ಕಡಿಮೆ ಅವಧಿಯಲ್ಲಿ ನಾವು ಆ ಇನ್ವಿಟೇಷನ್ ಮಾಡಿದ್ವಿ, ಇದನ್ನು ಆಹ್ವಾನಿಸಿದ್ವಿ. ಎಲ್ಲರೂ ಕೂಡ ನಾವೆಲ್ಲ ಕೂಡ ಪ್ರೀತಿಯಿಂದ ಬಂದಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಬಹಳ ಪುಣ್ಯ ಅಂತ ನಾವು ಭಾವಿಸ್ತೇವೆ. ಯಾಕೆ ಪ್ರತಿ ವರ್ಷವೂ ಕೂಡ ಅದರ ಕ್ಷೇಮೋತ್ಸವಗಳಲ್ಲಿ ಮತ್ತು ಅದರ ಇದನ್ನು ಈ ಪಾಪಮಾನ ಹೋಮದ ಪರಿಸ್ಥಿತಿಯನ್ನು ಹರೀಶ್ ಅವರು ಓದಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅದು ಪಾಪಗಳು ಮಾಡಿದ್ದೀವಿ, ಅದಕ್ಕೋಸ್ಕರ ಮಾಡಿದ್ದಾರೆ, ಪಾಪ ಹೋಗ್ಬಿಡುತ್ತೆ ಅಂತ ಭಯದಿಂದ ಮಾಡಿದ್ದಾರೆ ಅಂತಕ್ಕಂಥ ಆ ಭಾವನೆಗಳನ್ನು ಭಾಳ ಇದನ್ನು ಚಿಕ್ಕದಾಗಿ ಘೋಷಣೆ ಮಾಡಬಾರ್ದು. ಇದೆಲ್ಲಕ್ಕಿಂತ ಕೂಡ ಮುಖ್ಯವಾಗಿ ಪರಮಾತ್ಮನನ್ನು ಒಳ್ಳೆಯ ದಿನಗಳಲ್ಲಿ ನೆನೆಯಬೇಕಾದದ್ದು ಮಾನವ ಧರ್ಮ. ಭಗವದ್ಗೀತೆಯ ಕೃಷ್ಣ ಕಡೆ ಯೋಗ ಅಧ್ಯಾಯದಲ್ಲಿ ಇರೋದಷ್ಟೇ. ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡ್ಕೋ, ನಿನ್ನ ಕಷ್ಟಗಳೆಲ್ಲರೂ ನಿವಾರಣೆ ಆಗುತ್ತೆ. ನಿನ್ನ ದುರಹಂಕಾರವನ್ನು ಬಿಡು, ಭಕ್ತಿಯಿಂದ ನೀನು ಅರ್ಪಿಸ್ಕೊಂಡ್ರೆ ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತಿಲಯ ಶುದ್ಧ ಸತ್ವಾ ಹೇ ಬ್ರಹ್ಮ ಲೋಕೆ ತು ಪರಾಂತ ಕಾಲೇ ಪರಾಮೃತಾತ್ಪರಿಮರ್ಚಂತಿ ಸರ್ವೇ ಅಕ್ರಮ್ಯ ಪಾಪಂ ಪರಮೇಶ್ವಭೂತಂ ಯತ್ ಪುಂಡರೀಕಂ ಪುರಮಧ್ಯಸ್ಥಗ್ರಸ್ತಂ ಪ್ರಾಪಿ ಅಕ್ರಂ ಗಗನಂ ವಿಶೋಕಸ್ತಸ್ಮಿನ್ನದಂತಸ್ತಪಾಸಿತವ್ಯಂ ವೇದಾದೋ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಸಮೀಶ್ವರಃ. ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳ ಪಾದ ಕಮಲಗಳಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ಗ್ರಾಮದ ಹಿರಿಯರು ಶ್ರೀನಿವಾಸ ಮೂರ್ತಿಯವರ ಆದೇಶಾನುಸಾರ ನಾನು ಇಲ್ಲಿ ಒಂದು ಕೆಲವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ಪ್ರಪ್ರಥಮವಾಗಿ ನಮ್ಮ ಊರಿನಲ್ಲಿ ಪೀಠೋಪಕರಣಗಳು ಇರಲಿಲ್ಲ. ತನ್ನಿಮಿತ್ತ ಸಾಕಷ್ಟು ಸಹಾಯ ಹಸ್ತ ಚಾಚಿರೋದ್ರಿಂದ ನಾವು ಇವತ್ತು ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋದು ಈ ಸಂದರ್ಭದಲ್ಲಿ ಅತ್ಯಂತ ಸಕಾಲಿಕ ಮತ್ತು ಶ್ರೇಷ್ಠ. ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಶ್ರೀ ಆದಿಶೇಷ್ ಅವರು 20,000 ರೂಪಾಯಿಗಳು, ಶಿವಶಂಕರ್ 4,000 ರೂಪಾಯಿಗಳು, HN ದ್ವಾರಕಿನಾಥ್ 4,000, HN ಕೃಷ್ಣಮೂರ್ತಿಯವರು 4,000, ಸುಮಾ ನಾಗಪ್ರಸಾದ್ 4,000, HG ಸಂಜೀವ್ ಮೂರ್ತಿಯವರು 4,000, HS ಶ್ರೀನಿವಾಸರಾವ್ ಅವರು 4,000, HS ನಾಗರಾಜ್ ಅವರು 4,000 ರೂಪಾಯಿ, HS ಸತೀಶ್ ಅವರು 2,000 ರೂಪಾಯಿ. ಈ ನಿಮಿತ್ತ
ಟೇಬಲ್ಗಳು ಸುಮಾರು 12 ಬಂದಿದೆ, ಚೇರ್ ಒಂದು 50 ಬಂದಿದೆ. ಇದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ವೇದ ಬ್ರಹ್ಮಶ್ರೀಗಳು ಕೂಡ ನಮ್ಮ ಊರಿಗೆ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ಇವತ್ತು ಸಹಾಯ ಹಸ್ತ ಚಾಚಿರೋರು ಶ್ರೀ ರಾಮ್ಕುಮಾರ್ 2,000 ರೂಪಾಯಿ, ಮತ್ತೆ ಮೋಹನ್ ರಾವ್ 4,000, ಮತ್ತೆ ಪದ್ಮ ಹೆಚ್ಚಿ 4,000 ರೂಪಾಯಿಗಳನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸೋದಕ್ಕೆ ಮತ್ತೊಮ್ಮೆ ಸಹಕರಿಸಿದ್ದಾರೆ. ಆಂಜನೇಯ ಸ್ವಾಮಿ ಇಲ್ಲಿ ನೆರೆಯಿರೋ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಗ್ರಾಮಸ್ಥರ ಪರವಾಗಿ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಮಸ್ತ ಸನ್ಮಂಗಳಾಗಿ ಹೋಗೋಣ. ಮುಖ್ಯವಾಗಿ ಈ ಊರಿನಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ